ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಮ್ಯಾರೇಜ್ ವ್ಲಾಗ್. ಅಂದರೆ ನಮ್ಮ ಸೋದರ ಮಾವನ ಮಗಳದ್ದು ಮದುವೆ ಅಂತ ಹೇಳಿದ್ನಲ್ಲ, ಇದು ಮದುವೆ ದಿನದ ವ್ಲಾಗು. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು, ನನ್ನ ಫೇಸ್ ತುಂಬಾ ಡಲ್ ಆಗಿದೆ. ನೈಟ್ ಮಲ್ಗೋದು ತುಂಬಾ ಲೇಟ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ಡಲ್ ಆಗಿದ್ದೀನಿ. ಸೊ ಸ್ಯಾರಿ ಎಲ್ಲ ವೇರ್ ಮಾಡಾಗಿದೆ. ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡಿಸ್ಕೊಬೇಕು. ಪಾಪು ಮಲಗಿದ್ಲು ಅಷ್ಟರಲ್ಲಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿಸ್ಕೊಬೇಕು. ಅಮ್ಮ ನೋಡ್ಕೋತಾರೆ ಅವಳನ್ನ. ಅಷ್ಟರಲ್ಲಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಬೇಕು. ಸೊ ನೋಡ್ತಿರ್ಬೋದು, ಫೈನಲಿ ರೆಡಿ ಆದೆ. ಪಾಪು ಇದ್ದು ಅಷ್ಟರಲ್ಲಿ ಇದ್ಮೇಲೆ ಅವಳನ್ನ ರೆಡಿ ಮಾಡಬೇಕಲ್ಲ. ಸೊ ನೋಡ್ತಿರ್ಬೋದು ನನ್ನ ಫೈನಲ್ ಲುಕ್. ಇದನ್ನು ಬಂದು ಛಾಯಾ ಮೈಸೂರು ಅವರೇ ಮೇಕಪ್ ಮಾಡಿದ್ದು, ಮೈಸೂರು ಛಾಯಾ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ಯಾರೆಲ್ಲ ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂದರೆ ನೈಟ್ ರಿಸೆಪ್ಷನ್ ವ್ಲಾಗ್ ನೋಡಿ, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫೈನಲ್ ಲುಕ್ ನಂದು ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಮಾಡಿದರು ಮೇಕಪ್ ಅಂತ ಹೇಳ್ಬೋದು. ಅಷ್ಟೇನು ಓವರಾಗಿ ಏನಿರಲಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮೇಕಪ್ಪು. ನೀವು ನೋಡ್ತಿರ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಕಂಪ್ಲೀಟಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಾವು ಎದ್ದಿದ್ದೆ 6:30 ಆಗಿಬಿಟ್ಟಿತ್ತು. ಸೊ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಎದ್ದಿದ್ದು. ಸೊ ನೈಟ್ ಮಲಗಿತ್ತು ಲೇಟ್ ಅಲ್ವ. ಸೊ ಹಾಗಾಗಿ ಎದ್ದ ತಕ್ಷಣ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿ ಸದ್ಯ ಮೇಕಪ್ ಎಲ್ಲ ಮುಗೀತು. ಆ್ಯಂಡ್ ಮದುವೆ ಹುಡುಗಿದು ಫೋಟೋಶೂಟ್ ಎಲ್ಲ ನಡೀತಿತ್ತಲ್ಲ, ಸೊ ನಾವು ರೂಮಿಂದ ರೆಡಿಯಾಗಿ ಬರ್ತಿದ್ವಿ. ಆವಾಗ ಅವಳದು ಫೋಟೋಶೂಟ್ ನಡೀತಿತ್ತು. ಸೊ ಅವಳನ್ನು ಕರ್ಕೊಂಡು ಇವಾಗ ಒಳಗಡೆ ಹೋಗ್ತಿದ್ವಿ, ಚೌಟ್ರಿ ಒಳಗಡೆ. ಸೊ ನಾನು ಮತ್ತು ಅಮ್ಮ ಮದುವೆ ಹುಡುಗಿ 3 ಜನ ಹೋಗ್ತಿದ್ವಿ. ಇನ್ನೂ ಯಾರೂ ಗೆಸ್ಟ್ಗಳು ಬಂದಿರಲಿಲ್ಲ. ಆ್ಯಂಡ್ ಪಾಪುನ ಅಮ್ಮನೇ ರೆಡಿ ಮಾಡಿದರು. ಅಮ್ಮ ಮತ್ತು ನಾನು ಇಬ್ಬರು ಕೂಡ ರೆಡಿ ಮಾಡಿ ಅವಳನ್ನ ಅವ್ರ ಅಪ್ಪನ ಜೊತೆ ಬಿಟ್ಟಿದ್ವಿ. ಅವ್ರ ಅಪ್ಪನ ಜೊತೆ ಇದ್ಲು ಆರ್ವಿ. ಸೊ ನಾವಿವಾಗ ಚೌಟ್ರಿ ಒಳಗಡೆ ಬಂದ್ವಿ. ಆಚೆ ರೂಮ್ ಇದ್ದಿದ್ದು. ಸೊ ತಿಂಡಿ ಇನ್ನೂ ತಿಂದಿರಲಿಲ್ಲ. ಹುಡುಗಿ ರೂಮ್ಗೆ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು. ಸೊ ಹುಡುಗಿಗೆ ತಂದಿದ್ರು ತಿಂಡಿ, ಅದರಲ್ಲೇ ನಾನು ತಿಂದೆ. ಇಬ್ಬರೂ ಅಲ್ಲೇ ತಿಂಡಿ ತಿಂದ್ವಿ. ಊಟದ ಹಾಲ್ ಏನು ಹೋಗಲಿಲ್ಲ ನಾನು. ಅವಳ ಜೊತೆನೇ ತಿಂಡಿ ತಿಂದ್ಕೊಂಡು ರೂಮಲ್ಲೇ ಇದ್ದೆ. ಇನ್ನೂ ಧಾರೆ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುಗೂ ಅಷ್ಟೇ ರಘು ತಿನ್ನಿಸ್ಕೊಂಡು ಬಂದಿದ್ರು ತಿಂಡಿನ ಹೋಗ್ಬಿಟ್ಟು. ಅವರು ತಿಂದ್ಬಿಟ್ಟು ಅವಳಿಗೂ ತಿನ್ನಿಸ್ಕೊಂಡು ಬಂದಿದ್ರು. ನಾನು ಮದುವೆ ಹುಡುಗಿ ಜೊತೆನೇ ತಿಂದಿದ್ದೆ. ಮತ್ತು ಅಲ್ಲಿ LED TV ಮುಂದೆ ಕೂತಿದ್ವಿ. ಅಲ್ಲಿ ಫೋಟೋಶೂಟ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದೆಲ್ಲ ಹಾಕಿದ್ರಲ್ಲ LEDಲಿ, ಅದನ್ನು ಪಾಪು ನೋಡ್ತಾ ಕೂತಿದ್ಲು ಫೋಟೋಸು. ಹಾಗೆಯೇ ನಾವು ಫೋಟೋಶೂಟ್ ಮಾಡಿಸೋಣ ಅಂದರೆ ಫೋಟೋಸ್ ತೆಗ್ಸೋಣ ಅಲ್ಲಿ ಕ್ಯಾಮ್ರಾಮನ್ ಹತ್ರ ಅಂತ ಹೇಳಿ ಆಚೆ ಕಡೆ ಪಾರ್ಕ್ ಇತ್ತು, ಅಲ್ಲಿ ಬಂದ್ವಿ. ಫೋಟೋಸ್ ಎಲ್ಲ ತೆಗ್ಸಾಯಿತು. ಮತ್ತು ಚೌಟ್ರಿಗೆ ರೂಮಿಗೆ ಬಂದು ಕೂತ್ಕೊಂಡ್ವಿ. ಯಾಕೋ ಸ್ವಲ್ಪ ಟಯರ್ಡ್ ಅನ್ನಿಸ್ತು, ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಅದಕ್ಕೋಸ್ಕರ. ಸೊ ಪಾಪನ್ನು ಕೂರಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲೇ ಸುಮ್ಮನೆ ಹಂಗೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಸ್ಯಾರಿ ಸ್ವಲ್ಪ ವೆಯ್ಟೇ ಇತ್ತು. ಸೊ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತು. ಮತ್ತು ಜಡೆ ಎಲ್ಲ ಹಾಕ್ಸ್ಕೊಂಡಿದ್ನಲ್ಲ. ಸೊ ಈ ಸ್ಯಾರಿ ಬಂದು ನನ್ನ ಮದುವೆ ಸ್ಯಾರಿ, ಅಂದರೆ ನನ್ನದು ಡೇ ರಿಸೆಪ್ಷನ್ ಸ್ಯಾರಿ. ಸೊ ಅದನ್ನು ವೇರ್ ಮಾಡಿದ್ದೆ. ಸೊ ನೈಟ್ ಲೆಹಂಗಾ ವೇರ್ ಮಾಡಿ ನೈಟ್ ಹಾಕಿದ ಸ್ಯಾರಿ ಇವಾಗ ಹಾಕೊಳ್ಳೋಣ ಅಂದ್ಕೊಂಡೆ. ಬಟ್ ಲೆಹಂಗಾ ನೈಟ್ ಹಾಕೊಳ್ಳೋದಕ್ಕಾಗಲಿಲ್ಲ. ನೈಟು ಮದುವೆಗೆ ಅಂತಲೇ ತಗೊಂಡಿದ್ನಲ್ಲ ಆ ಸ್ಯಾರಿ ಹಾಕ್ಕೊಂಡು ರಿಸೆಪ್ಷನ್ಗೆ, ಡೇಗೆ ಈ ಸ್ಯಾರಿ ಹಾಕ್ಕೊಂಡೆ. ಇದು ನನ್ನ ಮದುವೆ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ಸೊ ಅಲ್ಲೇ ಮಿರರ್ ಹತ್ರ ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ನನಗೆ ಈ ಸ್ಯಾರಿ ತುಂಬಾ ಇಷ್ಟ, ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮದುವೆದಲ್ವ. ಸೊ ಹಾಗಾಗಿ
ಸೊ ಫ್ರೆಂಡ್ಸ್, ಫೈನಲಿ ಮದುವೆ ಎಲ್ಲ ಮುಗೀತು. ರಿಸೆಪ್ಷನ್ ಪ್ರತಿಯೊಂದು ಮುಗೀತು. ಆ್ಯಂಡ್ ಲಾಸ್ಟಲ್ಲಿ ಕೂತಿದ್ವಿ ಹಾಗೆಯೇ ಹಾಲಲ್ಲಿ. ಆ್ಯಂಡ್ ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ರು. ಸೊ ಅದನ್ನು ನೋಡ್ತಾ ಕೂತಿದ್ವಿ. ಆ್ಯಂಡ್ ನೆಕ್ಸ್ಟ್ ನನ್ನದು ಮತ್ತು ನನ್ನ ಮಗಳದ್ದು ಹಾಗೆಯೇ ವಾಕ್ ಮಾಡ್ತಾ ವಿಡಿಯೋಸ್ ಎಲ್ಲ ಮಾಡಿಸ್ಕೊತಿದ್ದೆ. ಆ್ಯಂಡ್ ನನಗಿಂತ ಹೆಚ್ಚು ನನ್ನ ಮಗಳಿಗೂ ಫೋಟೋ ವಿಡಿಯೋಸ್ದು ಕ್ರೇಝು. ಆ್ಯಂಡ್ ನೋಡ್ತಿರ್ಬೋದು, ಫೈನಲಿ ಫುಲ್ಲು ಟಯರ್ಡ್ ಆಗಿತ್ತು ನನಗೆ. ಮಾತ್ರ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೇನು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಪಾಪಗೆಲ್ಲ ಡ್ರೆಸ್ ಚೇಂಜ್ ಮಾಡಾಯಿತು. ಅವಳು ಆಟ ಆಡ್ತಿದ್ಲು ಅಲ್ಲಿ. ಫುಲ್ ಫ್ರಂಟೆಲ್ಲ ಜಾಗ ತುಂಬಾ ಚೆನ್ನಾಗಿತ್ತು. ಸೊ ಓಡಾಡ್ಕೊಂಡು ಆಟ ಆಡ್ತಿದ್ಲು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.